ಕ್ರಿಶ್ಚಿಯನ್ ಧರ್ಮದಿಂದ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡ ಸೋಫಿಯಾ ಎಂಬ ಯುವತಿಯ ಚರಿತ್ರೆ. ಕೇವಲ 18 ವರ್ಷ ಪ್ರಾಯ ತುಂಬುವಾಗ ಸುಂದರಿಯಾದ ಈ ಹೆಣ್ಣುಮಗು ಬಣ್ಣ ಬಣ್ಣದ ಆಸೆಗಳನ್ನು ಬದಿಗಿಟ್ಟು ಇಸ್ಲಾಮಿನತ್ತ ಆಕರ್ಷಣೆಗೊಳ್ಳಲು ಕಾರಣ ಏನು? ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಗೆಳೆಯರೇ, ಇದು ಬರೀ ಕಥೆಯಲ್ಲ. ಗೂಗಲ್ನಲ್ಲಿರುವ ಕೋರಾ ಎನ್ನುವ ಸೈಟ್ನಲ್ಲಿ ಸೋಫಿಯಾ ಸ್ವತಃ ಅವಳೇ ಹೇಳಿದ ವಿಷಯವಾಗಿದೆ ಇದು. ಸೋಫಿಯಾ ಹೇಳುತ್ತಾಳೆ, ಹೌದು, ನಾನು ನನ್ನ ಅನುಭವದಿಂದ ಮಾತ್ರ ನಿಮಗೆ ಹೇಳಬಲ್ಲೆ. ನಾನು ದೇವರನ್ನು ಹುಡುಕಲು ಬಯಸಿದ್ದೆ. ನನ್ನ ಹೃದಯದಲ್ಲಿ ಏನೋ ಕಾಣೆಯಾಗಿದೆ ಮತ್ತು ಆ ಖಾಲಿತನವನ್ನು ತುಂಬಲು ನಾನು ಎಲ್ಲವನ್ನೂ ಮಾಡಿದೆ. ನಿಜವಾದ ಸಂತೋಷವು ದೇವರಿಗೆ ಸಲ್ಲಿಸುವುದನ್ನು ಬಿಟ್ಟು ಬೇರೆ ಯಾವುದರಲ್ಲೂ ಸಿಗುವುದಿಲ್ಲ ಎನ್ನುವುದನ್ನು ನಾನು ಅರ್ಥ ಮಾಡಿಕೊಂಡೆ. ನಾನು ಬಹಳ ಸಾಂಪ್ರದಾಯಿಕ ಓರ್ಥೋಡಾಕ್ಸ್ ಕ್ರಿಶ್ಚಿಯನ್ ಕುಟುಂಬದಲ್ಲಿ ಹುಟ್ಟಿ ಬೆಳೆದೆ. ನನ್ನ ಕುಟುಂಬದವರು ಚರ್ಚಿಗೆ ಹೋಗುತ್ತಿದ್ದರು ಮತ್ತು ಎಲ್ಲ ಸಂಪ್ರದಾಯಗಳನ್ನು ಗೌರವಿಸುತ್ತಿದ್ದರು. ಆದರೆ ಇದು ಹೆಚ್ಚಾಗಿ ಅವರೇ ಅಭ್ಯಾಸದಿಂದ ಮಾಡಿದ ಸಂಗತಿಯೇ ಹೊರತು ಅವರು ನಿಜವಾಗಿ ಇರುವ ಸಂಗತಿಯಲ್ಲ. ನಾನು ಯಾವಾಗಲೂ ದೇವರನ್ನು ನಂಬುತ್ತೇನೆ ಮತ್ತು ಆತನಿಗೆ ಹತ್ತಿರವಾಗಲು ನಾನು ಎಲ್ಲವನ್ನೂ ಮಾಡಿದ್ದೇನೆ. ನಾನು ಚರ್ಚಿಗೆ ಹೋಗುತ್ತಿದ್ದೆ. ತೀರ್ಥಯಾತ್ರೆಗಳಲ್ಲಿ ಸನ್ಯಾಸಿನಿಯಾಗಲು ಸಹ ಯೋಜಿಸಿದೆ. ಒಂದು ಅರ್ಥದಲ್ಲಿ ಹೇಳುವುದಾದರೆ, ಕ್ರಿಶ್ಚಿಯನ್ ಧರ್ಮ ಬೆಂಬಲಿಸುವ ಅನೇಕ ಪರಿಕಲ್ಪನೆಗಳನ್ನು ನಾನು ಎಂದಿಗೂ ಒಪ್ಪಲು ಸಾಧ್ಯವಿಲ್ಲ. ನಾನು ಅದನ್ನು ಒಪ್ಪಿಕೊಳ್ಳಲು ಪ್ರಯತ್ನಿಸಿದೆ. ನನ್ನ ನಂಬಿಕೆಗಳಲ್ಲಿ ನಾನು ದೃಢವಾಗಿರಲು ಬಯಸಿದೆ. ನನ್ನ ದಾರಿಯಲ್ಲಿ ಬಂದ ಎಲ್ಲ ಪುರೋಹಿತರ ಬಳಿ ಮಾತನಾಡಲು ಪ್ರಯತ್ನಿಸಿದೆ. ದೇವರಿಗೆ ಧರ್ಮವಿದೆ ಮತ್ತು ನಾನು ಸರಿಯಾದ ಧರ್ಮವನ್ನು ಅನುಸರಿಸುತ್ತಿಲ್ಲ ಎಂಬ ಆಲೋಚನೆ ನನ್ನ ಮನಸ್ಸಿನ ಅಂತರಾಳದೊಳಗೆ ಹೇಳುತ್ತಿತ್ತು. ನನ್ನ ಭಗವಂತನನ್ನು ನಿರಾಶೆಗೊಳಿಸಬಾರದೆಂದು ನನಗೆ ಅನಿಸಿತು. ಅವನು ನನ್ನ ಕಾಳಜಿಯನ್ನು ನೋಡಲು ಬಯಸುತ್ತಾನೆ. ಅವನ ಮಾರ್ಗವನ್ನು ಹುಡುಕಲು ನಾನು ನನ್ನ ಕೈಲಾದಷ್ಟು ಪ್ರಯತ್ನ ಮಾಡುತ್ತೇನೆ ಎಂದು ತೀರ್ಮಾನಿಸಿದೆ. ಭಗವಂತನನ್ನು ಪೂಜಿಸದೆ ಈ ಜೀವನದಿಂದ ಏನು ಪ್ರಯೋಜನ? ಹಾಗಾಗಿ ನಾನು ರಾತ್ರಿ ಅಳುತ್ತಾ ಕಣ್ಣೀರಿನೊಂದಿಗೆ ದೇವರಲ್ಲಿ ಸಹಾಯಕ್ಕಾಗಿ ಪ್ರಾರ್ಥಿಸುತ್ತಿದ್ದೆ. ಸತ್ಯವಾದ ಮಾರ್ಗದರ್ಶನಕ್ಕಾಗಿ ಬೇಕಾಗಿಯೂ ಪ್ರಾರ್ಥಿಸಿದೆ. ಹಗಲಿನಲ್ಲಿ ನಾನು ಇತರ ಧರ್ಮಗಳ ಬಗ್ಗೆ ಸಂಶೋಧನೆ ನಡೆಸುತ್ತಿದ್ದೆ. ನಾನು ಎಲ್ಲ ಕ್ರಿಶ್ಚಿಯನ್ ಧರ್ಮದ ಪುಸ್ತಕಗಳನ್ನು ಓದಿದ್ದೇನೆ. ನಾನು ಅನೇಕ ಪುರೋಹಿತರನ್ನು ಹಿಂಬಾಲಿಸಿದೆ. ನಾನು ಸನ್ಯಾಸಿಗಳೊಂದಿಗೆ ಮಾತನಾಡಿದೆ ಮತ್ತು ನಾನು ಕ್ರಿಶ್ಚಿಯನ್ ಧರ್ಮವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿರುವ ಎಲ್ಲವನ್ನೂ ಮಾಡಿದೆ. ಆದರೆ ನನ್ನ ಹೃದಯ ಈ ಕ್ರಿಶ್ಚಿಯನ್ ಧರ್ಮವನ್ನು ಎಂದಿಗೂ ಸ್ವೀಕರಿಸಲಿಲ್ಲ. ಆದರೆ ನನ್ನ ಹೃದಯದಲ್ಲಿ ಅಂಟಿಕೊಂಡಿರುವುದು ಇಸ್ಲಾಂ ಮಾತ್ರ. ನಾನು ಕೆಲವು ಕನಸುಗಳನ್ನು ಹೊಂದಿದ್ದೇನೆ. ಅದು ನನ್ನನ್ನು ಇಸ್ಲಾಮಿನತ್ತ ಕರೆದೊಯ್ಯಿತು. ಆದರೆ ನಾನು ನಿಜವಾಗಿ ಮತಾಂತರಗೊಳ್ಳುವವರೆಗೂ ನಾನು ಅವುಗಳನ್ನು ಎಂದಿಗೂ ಅರ್ಥ ಮಾಡಿಕೊಂಡಿರಲಿಲ್ಲ. ನಾನು ಕುರ್ಆನ್ ಓದಲು ಪ್ರಾರಂಭಿಸಿದ ಕ್ಷಣದಲ್ಲಿ ನನ್ನ ಸುತ್ತಲೂ ಪ್ರೀತಿಯ ಅದ್ಭುತ ಅಲೆಯನ್ನು ನಾನು ಅನುಭವಿಸಿದೆ ಮತ್ತು ನನ್ನ ಮನಸ್ಸಿನ ಎಲ್ಲ ಭಾರವೂ ಕಡಿಮೆಯಾಯಿತು. ನನಗೆ ಅದನ್ನು ಪದಗಳಲ್ಲಿ ಹೇಳಿ ವರ್ಣಿಸಲು ಎಂದಿಗೂ ಸಾಧ್ಯವಿಲ್ಲ. ನನಗೆ ಬೇಕಾಗಿರುವುದು ನನ್ನ ಹೃದಯದ ಶಾಂತಿಯನ್ನು ಕಂಡುಕೊಳ್ಳುವುದು. ನೀವು ಬಹಳ ಸಮಯ ಬಿಟ್ಟು ಮತ್ತೆ ನಿಮ್ಮ ಕುಟುಂಬದವರನ್ನು ಭೇಟಿಯಾದಾಗ ನಿಮ್ಮ ಮನಸ್ಸಿನ ಭಾವನೆ ಹೇಗೆ ಇರುತ್ತೆ? ನಿಮಗೆ ಎಷ್ಟೊಂದು ಸಂತೋಷವಾಗುತ್ತೆ? ಅಥವಾ ನೀವು ಪ್ರೀತಿ ಮಾಡುತ್ತಿರುವ ನಿಮ್ಮ ಪ್ರೇಮಿ ನಿಮ್ಮ ಬಿಟ್ಟು ದೂರವಿದ್ದಾಗ ನಿಮ್ಮ ಮನಸ್ಸು ಹೇಗೆ ಆಗುತ್ತೆ? ನೀವು ಅವರನ್ನು ಮತ್ತೆ ಭೇಟಿಯಾಗಲು ಬಯಸುತ್ತೀರಿ ತಾನೇ? ಅದೇ ರೀತಿ ನಾನು ಇಸ್ಲಾಂ ಧರ್ಮವನ್ನು ಮತ್ತೆ ಭೇಟಿಯಾಗಲು ಬಯಸಿದೆ. ಇಸ್ಲಾಂ ಧರ್ಮವನ್ನು ಅಪ್ಪಿಕೊಳ್ಳುವಾಗ ನನಗೂ ಇದೇ ರೀತಿ ಅನಿಸಿತು. ನನ್ನ ಈ ಬರಹ ಓದುವಾಗ ನಿಮ್ಮ ಮನಸ್ಸು ಏನನ್ನು ನಿರೀಕ್ಷಿಸಬಹುದು ಎಂದು ನನಗೆ ತಿಳಿದಿಲ್ಲ. ನನ್ನ ಪಾದ್ರಿ ನನಗೆ ಬೈಬಲ್ ನೀಡುವುದನ್ನು ಕೊನೆಗೊಳಿಸಿದರು. ಆದರೆ ನಾನು ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾಹ್ ವ ಅಶ್ಹದು ಅನ್ನ ಮುಹಮ್ಮದುರ್ ರಸೂಲುಲ್ಲಾಹ್ ಎಂದು ಶಹಾದ ಹೇಳುವಾಗ ನನಗೆ ಸಹಾಯ ಮಾಡಿದ ಸುಂದರವಾದ ಜನರ ಗುಂಪನ್ನು ನಾನು ಕಂಡುಕೊಂಡೆ. ನನಗೆ ಇಸ್ಲಾಂ ಕಲಿಸಿದ
ಮಾರ್ಗದರ್ಶನ ನೀಡಿದ ಮತ್ತು ನನ್ನ ಪ್ರಯಾಣದುದ್ದಕ್ಕೂ ನನ್ನನ್ನು ಬೆಂಬಲಿಸಿದ ಎಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ. ನಾನು ಮತಾಂತರಗೊಳ್ಳುವಾಗ ನನ್ನ ಪ್ರಾಯ ಕೇವಲ 18 ವರ್ಷ. ಜೀವನದಲ್ಲಿ ಅನೇಕ ಸಂಗತಿಗಳು ಸಂಭವಿಸಿದವು. ನಾನು ಅನೇಕ ಜನರನ್ನು ಕಳೆದುಕೊಂಡೆ, ಅನೇಕ ಸ್ನೇಹಿತರನ್ನು ಕಳೆದುಕೊಂಡೆ. ಆದರೆ ನಾನು ತುಂಬ ಹೊಸ ಸ್ನೇಹಿತರನ್ನು ಕೂಡ ಪಡೆದುಕೊಂಡೆ. ನನ್ನ ನಿರ್ಧಾರವನ್ನು ಎಂದಿಗೂ ಅನುಮಾನಿಸಲಿಲ್ಲ, ಹಿಂತಿರುಗಿ ನೋಡಲೂ ಇಲ್ಲ. ಗೆಳೆಯರೇ, ಇದುವೇ ಸೋಫಿಯಾಳ ನಿಜವಾದ ಜೀವನ ಚರಿತ್ರೆ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ವಿಷಯ ಇಲ್ಲಿಗೆ ನಿಲ್ಲಿಸೋಣ.